ಅವರು ಮಕ್ಕಳು ಉಯ್ಯಾಲೆಯಲ್ಲಿ ಆಟ ಆಡ್ತಿದ್ದಾರಲ್ಲ, ಅದಕ್ಕೆ ಇವರು ನೋಡಿದವರನ್ನು ಇವರು ಕುತ್ಕೊಂಡಿದ್ದಾರೆ. ಹೊರಟಿ ಹೋಗ್ಬೇಕಂತೆ. ಬೆಡ್ ಬಿಡ್ತಿ ತುಂಬ ಚೆನ್ನಾಗಾಗಿದೆ ಮನೆ ಹಾಲ್, ಎಕ್ಸ್ಪೆಷಲಿ ಡೋರ್. ಎಲ್ಲೂ ನೋಡಿರಲಿಲ್ಲ ಅದರದ್ದು ಡೋರು ತುಂಬ ಚೆನ್ನಾಗಿ ಬಂದಿದೆ. ಲಾಕ್ ಸಿಸ್ಟಮ್ ಆಗಿರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಾಯಣ್ಣ ಕರ್ಕೊಂಡು ಸ್ಕೂಟಿಯಲ್ಲಿ ಒಂದು ರೌಂಡ್ ಓಡಿಸೋಣ ಅಂತ ಹೇಳಿ ಬಂದಿದ್ದೇವೆ. ನಾವು ಗ್ರೀನ್ ಪಾರ್ಕಿಗೆ ಬರೋಣ ಅಂತ ಹೇಳಿ ಇಲ್ಲಿ ಗ್ರೀನ್ ಪಾರ್ಕಿಗೆ ಬಂದ್ವಿ. ರಾಯಣ್ಣ ಸ್ಕೂಟಿಯಲ್ಲಿ ಕರ್ಕೊಂಡು ಬಂದದ್ದು. ನಿನ್ನೆ ಸ್ವಲ್ಪ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗಿದ್ದೆ, ಜಾಸ್ತಿ ಏನು ಕರ್ಕೊಂಡು ಹೋಗಲಿಲ್ಲ ಇವನನ್ನು ಸ್ಕೂಟಿಯಲ್ಲಿ. ಅದಿಲ್ಲದಿರಿ. ಸೊ ಹಾಗೆ ಈಗ ಮನೇಲಿ ಕುತ್ಕೊಂಡು ಬೋರ್ ಆಗ್ತದಲ್ಲ ಅವನಿಗೆ ಕೂಡ. ಮನೆಯಲ್ಲಿ ಕೂಡ ಯಾರಿಲ್ಲ, ಹಾಗೆ ಗ್ರೀನ್ ಪಾರ್ಕಿಗೆ ಕರ್ಕೊಂಡು ಬಂದು ಸ್ವಲ್ಪ ಆಚೆ ಈಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಸ್ಕೂಟಿಯಲ್ಲಿ ಬಂದರೆ ಅವನಿಗೆ ತುಂಬ ಖುಷಿ ಆಗ್ತದೆ. ಇನ್ನು ಅಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ, ಅವರನ್ನು ನೋಡ್ತಾ ಇದ್ದಾನೆ. ನೋಡಿ ಅಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ, ಅವರನ್ನು ಇವನು ನೋಡಿದ್ದು. ಸೊ ಇದು ನಮ್ಮ ಗ್ರೀನ್ ಪಾರ್ಕ್. ಸೊ ಇಲ್ಲಿ ಸ್ವಲ್ಪ ಪಾರ್ಕ್ ಥರ ಇತ್ತು, ಈಗ ಎಲ್ಲ ಹೋಗಿದೆ. ಮುಂಚೆ ಒಳ್ಳೆದಿತ್ತು, ನಾನು ನಿಮಗೆ ವಿಡಿಯೋ ಹಾಕಿದ್ದೇನೆ ಇಲ್ಲೋ ಗೊತ್ತಿಲ್ಲ ಇಲ್ಲಿದು. ಮುಂಚೆ ಎಲ್ಲ ಒಳ್ಳೆದಿತ್ತು, ಈಗ ಅಷ್ಟೊಂದು ಒಳ್ಳೆದಿಲ್ಲ. ರಾಯ ಕೂಡ ನಡೀತಾ ಇದ್ರೆ ಉಂಟಲ್ಲ, ಇಲ್ಲಿ ಒಳ್ಳೆದಾಗ್ತಿತ್ತು ಅವನಿಗೆ ಕೂಡ ಆಟ ಆಡಲಿಕ್ಕೆ. ಅವರು ಮಕ್ಕಳು ಉಯ್ಯಾಲೆಯಲ್ಲಿ ಆಟ ಆಡ್ತಿದ್ದಾರಲ್ಲ, ಅದಕ್ಕೆ ಇವನು ನೋಡಿದವರನ್ನು. ಅಲ್ಲಿ ನೋಡಿ, ಅವರು ಉಯ್ಯಾಲೆಯಲ್ಲಿ ಆಟ ಆಡ್ತಿದ್ದಾರೆ. ಅವರು ಉಯ್ಯಾಲೆಯಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳು. ಹೀರೋ ಕನಗುಳ್ಳೆ. ಇವನಿಗೂ ಉಯ್ಯಾಲೆಂದರೆ ಇಷ್ಟ, ಆದರೆ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಗ್ರಿಪ್ ಎಲ್ಲ ಇಲ್ಲ ಅಲ್ಲ, ಸೊ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಮಕ್ಕಳಿದ್ದಾರಲ್ಲ, ಇಲ್ಲದ್ರೆ ನಾನು ಸ್ವಲ್ಪ ಕುತ್ಕೊಂಡು ಆಟ ಆಡಿಸ್ತಿದ್ದೆ. ಮುಂಚೆಲ್ಲ ದಚ್ಚುನ ಆಟ ಆಡಿಸ್ತಿದ್ದೆ ಉಯ್ಯಾಲೆಯಲ್ಲಿ ಕುತ್ಕೊಂಡು. ಈಗ ಇವನನ್ನು ಆಟ ಆಡಿಸ್ಬೇಕಂತ ಹೇಳಿ ಬಂದೆ, ಆದರೆ ಮಕ್ಕಳಿದ್ದಾರೆ, ಅವರನ್ನು ಎಬ್ಬಿಸಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ ಮಕ್ಕಳು ಆಟ ಆಡಲಿ. ಸೊ ಸಂಜೆ ಹೊತ್ತು ಬರ್ತಾರೆ, ಮಕ್ಕಳನ್ನು ಕರ್ಕೊಂಡು ಒಂದು ರೌಂಡು ಹೋಗ್ತಾರೆ. ಇಲ್ಲಿ ಬಂದು ಅವರಿಗೆ ಕೂಡ ಸ್ವಲ್ಪ ಫ್ರೀ ಆಗ್ತದಲ್ಲ. ಮತ್ತು ದೊಡ್ಡವರು ಕೂಡ ವಾಕಿಂಗಿಗೆ ಬರ್ತಾರೆ, ಬೆಳಗ್ಗೆ ಸಾಯಂಕಾಲ ಹೊತ್ತೆಲ್ಲ ವಾಕಿಂಗ್ ಎಲ್ಲ ಮಾಡ್ತಾರೆ ದೊಡ್ಡವರು ಕೂಡ. ತುಂಬ ಆಚೆಲ್ಲ ರೋಡೆಲ್ಲ ಉಂಟು ಹೋಗೋದಾದರೆ. ದೊಡ್ಡದಲ್ಲ ಮೂರು ಗೊಬ್ಬು ಅಲ್ಲ ತಾಯಿ, ಅಕ್ಕ ಗೊಬ್ಬಿ. ಇಲ್ಲಿ ಅವರ ಆಚೆ ಸೈಡಲ್ಲಿ ಆಟ ಆಡ್ತಿದ್ದಾರೆ ಮಕ್ಕಳು. ಸೊ ಅವರನ್ನು ನೋಡಿ ಉಂಟಲ್ಲ, ಇವನ್ ಇಲ್ಲೇ ಸ್ಮೈಲ್ ಕೊಡೋದು ಅವರು ಆಟ ಆಡೋದನ್ನು ನೋಡಿ. ಅವನಿಗೆ ನಾಚಿಕೆ ಆಗ್ತಾ ಉಂಟು ಆಟದಲ್ಲಿ ನೋಡಿ, ಮಕ್ಕಳು ಆಟ ಆಡ್ತಿದ್ದಾರಲ್ಲ. ಸೊ ಇಲ್ಲಿ ಇವನು ಅವರನ್ನು ನೋಡಿ ಸ್ಮೈಲ್ ಕೊಡೋದಂತೆ. ರಾಯ್ ಏರ್ ಬಾಬವು ಅಕ್ಕನಗುಲೆ, ಅಕ್ಕನೇ ಬಾಯಿ ಕೈ ಬಡ್ರಲಿ. ಚೀ ಗರ್ವಪ್ಪಿನೇ. ಬಾಬದ ಗಾಡಿ ಉಂಡು, ಗಾಡಿ ಉಂಡು. ಬಾಬದ ಗಾಡಿ ಅವಳುಂಡೆ. ಪಪ್ಪಡ ಪೋಯ್ ಬನ್ನಿ, ಗಾಡಿ ಪೋಯ್ ಬನ್ನಿ. ಪಪ್ಪಡ ಗಾಡಿ ಪೋಯ್ ಬನ್ನಿ. ಇಲ್ಲಿ ರಾಯ್ ನೋಡಿ, ಸ್ಕೂಟಿ ಚಾಲು ಮಾಡ್ಲಿಕ್ಕಂತ ಇಲ್ಲಿ ಇವರು ಕುತ್ಕೊಂಡಿದ್ದಾರೆ, ಹೊರಟಿ ಹೋಗ್ಬೇಕಂತೆ. ಬೆಡ್ ಬಿಡ್ತಿ
ಉಪ್ಪಿತಂತೆ ಪೊಯ್ ಪೊಯ್ ಫುಲ್ ಕಾರನ್ನು ಮೆಲ್ಲದಿಲೆ ನಾನು ಹಿರೇವಡೆಲ್ಲ ಪೂರೈದ್ದೇವೆ. ಇಲ್ಲಿ ಗ್ರೀನ್ ಪಾರ್ಕ್ನಿಂದ ಡೈರೆಕ್ಟ್ ಮನೆಗೆ ಬಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗ್ಗಿಂದ ನಾವು 3 ಜನ ಇದ್ದಿದ್ದರಿಂದ ಸ್ವಲ್ಪ ಬೋರ್ ಆಗಿತ್ತು, ರಾಯಿಗೂ ಕೂಡ ಬೋರ್ ಆಗಿತ್ತು. ಸೊ ಹಾಗೆ ಗ್ರೀನ್ ಪಾರ್ಕಿಗೆ ಹೋಗಿ ಬಂದ್ವಿ. ಇಲ್ಲಿ ರಾಯಿ ಮತ್ತು ಇವರು ಆಟ ಆಡ್ತಿದ್ದಾರೆ. ಇನ್ನು ಸಾಯಂಕಾಲ ನನ್ನ ಅಪ್ಪ ಅಮ್ಮ ಅಕ್ಕನವರೆಲ್ಲ ಬರ್ತಾರೆ ಅಂತ ಹೇಳಿದರು. ಸೊ ಹಾಗೆ ಚಿಕನ್ ತಂದಿದ್ದಾರೆ ಇವರು. ಸೊ ಹಾಗೆ ಇನ್ನು ಮಾಡಬೇಕು ಚಿಕನ್ ಪದಾರ್ಥ ಮಾಡಿ ಮತ್ತು ಅವರು ಬರ್ತಾರಲ್ಲ. ಸೊ ಹಾಗೆ ಇನ್ನು ಮನೆಯಲ್ಲಿ 3 ಜನ ಅಂತ ಹೇಳಿದರೆ ತುಂಬ ಜನ ಇದ್ರಿಂದ 3 ಜನ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು. ಇವತ್ತು ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರಲ್ಲ. ಸೊ ಹಾಗೆ ತುಂಬ ಖುಷಿ ಆಗ್ತದೆ. ಮನೆಯಲ್ಲಿ ತುಂಬ ಜನ ಇದ್ದರೆ ನಮಗೂ ಕೂಡ ಖುಷಿ ಆಗ್ತದೆ, ಮನೆ ತುಂಬ ಜನ ಇರಬೇಕಂತ ಹೇಳಿ. ಸೊ ಹಾಗೆ ಇಲ್ಲಿ ರಾವಿ ಮತ್ತು ಇವರು ಆಟ ಆಡ್ತಿದ್ದಾರೆ. ಇನ್ನು ನನ್ನ ಅಪ್ಪ ಅಮ್ಮ ಅಕ್ಕನವರೆಲ್ಲರೂ ಬಂದರು. ಇನ್ನು ಮನೆ ತುಂಬ ಜನ ಇದೆಲ್ಲ ತುಂಬ ಖುಷಿ ಆಗ್ತಾ ಉಂಟು. ಇನ್ನು ಅಕ್ಕ ನನ್ನ ಮನೆ ಬಗ್ಗೆ ಸ್ವಲ್ಪ ಲಾಗಲ್ಲಿ ಹೇಳ್ತೇನೆ ಅಂತ ಹೇಳಿದರು. ಸೊ ಹಾಗೆ ನೋಡೋಣ, ಕೇಳೋಣ ಹೇಗೆ ಆಗಿದೆ ಅಂತ ಹೇಳಿ. ಈರು ಬನ್ನಿ ಎಂಚ ಆತಂಡ ಹೊಸ ಇಲ್ಲ ಹೇಗಾಗಿದೆ ಹೊಸ ಮನೆ? ಬಾ ಕಟ್ ಮಲ್ತು ಬಂದು ನೆನಪು ಮಲ್ತದ್ದು ಒಂದು ಐಕಿಗೆ ಲಾಸ್ಟ್. ಸೊ ನಿಮ್ಮ ಒಪಿನಿಯನ್ ಹೇಳಿ, ನಮ್ಮ ಮನೆ ಹೇಗೆ ಆಗಿದೆ ಅಂತ. ಸೊ ಚೈತ್ರಂದು ತುಂಬ ದಿವಸದ ಡ್ರೀಮ್, ವರ್ಷಗಳ ಡ್ರೀಮ್ ಕೇಂದ್ರು. ಸೊ ಅವಳು ಹಾರ್ಡ್ ವರ್ಕ್ ಆಮೇಲೆ ಅಲ್ಲನಾ ಹಾಡು ಹೌದು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀಯ ನೀನು ಮನೆ ಆಗಬೇಕಾದ್ರೆ ಎಲ್ಲ. ಸೊ ಐ ನೋ ಯುವರ್ ಫೀಲಿಂಗ್ ಎವ್ರಿಥಿಂಗ್. ಸೊ ಫೈನಲಿ ಯುವರ್ ಡ್ರೀಮ್ ಕೇಮ್ ಟ್ರೂ. ಸೊ ವಿ ಆರ್ ಸೋ ಹ್ಯಾಪಿ. ಸೊ ಲಿವ್ ಹ್ಯಾಪಿಲಿ ವಿತ್ ಯುವರ್ ಒನ್ ಡ್ರೀಮ್ ಹೋಮ್. ತುಂಬ ಚೆನ್ನಾಗಾಗಿದೆ ಮನೆ, ಹಾಲ್, ಎಕ್ಸ್ಪೆಷಲಿ ಡೋರ್. ಎಲ್ಲೂ ನೋಡಿರಲಿಲ್ಲ ಆ ಥರದ್ದು ಡೋರು. ತುಂಬ ಚೆನ್ನಾಗಿ ಬಂದಿದೆ. ಅದರ ಲಾಕ್ ಸಿಸ್ಟಮ್ ಆಗಿರ್ಬೋದು, ಅದರದ್ದೊಂದು ಸೇಫ್ಟಿ ಸಿಸ್ಟಮ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಹಾಲ್ ಇಂಟೀರಿಯರ್ಸ್ ಎಸ್ಪೆಷಲಿ ಡೈನಿಂಗ್ ಎಂಟ್ರ್ ಆಗ್ತೀವಲ್ಲ ವಾಲ್, ವುಡನ್ ವಾಲ್ ತುಂಬ ಚೆನ್ನಾಗಿ ಬಂದಿದೆ. ಕಿಚನ್ ಬ್ಲಾಗ್ ತುಂಬ ಚೆನ್ನಾಗಿ ಮಾಡ್ಬೋದು. ಕಿಚನಲ್ಲಿ ಇಂಟೀರಿಯರ್ ತುಂಬ ಚೆನ್ನಾಗಾಗಿದೆ. ಆಮೇಲೆ ಓವರ್ ಆಲ್ ಸೂಪರ್. ಥ್ಯಾಂಕ್ ಯು ವಿ ಆರ್ ವೆರಿ ಹ್ಯಾಪಿ. ಯಾ ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಷ್ಟೇ. ಇವತ್ತಿದ್ದು ಅಡುಗೆ ಹೇಗೆ ಆಗಿದೆ? ಪಾಲಕ್ ಪನ್ನೀರ್ ಹೇಗಾಗಿದೆ? ಚಿಕ್ಕಪ್ಪನ ನಾವು ತಿದ್ದಿ ಅಂತ ಕರೆಯೋದು, ಚಿಕ್ಕಮ್ಮನ ಆಂಟಿ ಅಂತ ಕರೆಯೋದು. ಫ್ರೈಡೇ ನಾವಿಲ್ಲಿ ಬಂದಿದ್ದೀವಿ. ಸೊ ಎಲ್ರಿಗೂ ಚಿಕನ್ ಇತ್ತು. ಸೊ ನಮಗೇನಿಲ್ಲ ಅಂತ ಹೇಳಿ ನಮ್ಮ ತಿದ್ದಿ ಮೂಕೆಯಿಂದ ಪಾಲಕ್ ಪನ್ನೀರ್ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ಇನ್ನು ನಾವು 12 o'clock ವೆಯ್ಟ್ ಮಾಡ್ತಾ ಇದ್ದೀವಿ. ಆಂಟಿ ಮಾಡಿ ಯಾಕೆ ಆ ಚಿಕನ್ ಖಾಲಿ ಆಯ್ತಂತ ಒಮ್ಮೆ ಹೋಗಿ ನೋಡಿ. ನನಗೆ ಪೀಸ್ ತೆಗಿರಿ ಅಂತ. ನನಗೆ ಚಿಕನ್ ಅಂದರೆ ಇಷ್ಟ. ಈಗ ಮಕ್ಕಳೆಲ್ಲ ಮಲಗುವಾಗ 12 ಗಂಟೆ ಆಗ್ತದ ಅಂತ. ಈಗ ನಮ್ಮ ಕಸಿನ್ ಎಲ್ಲ ಗೆಟ್ ಟುಗೆದರ್ ಮಾಡಿದ್ದೇವೆ. ಅದರದ್ದು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಚಿಕನ್ ತಿಂದು ನಮ್ಮ ರಾಯಿ ಬಂದ ಬಲ್ಲಮ್ಮ ಪೊಯ್ ಅತ್ತು ಒಂದು ಏನು ಒರಿಯತ್ತೋಡಿ ತಿರ್ಗಾವೊಂದಿಲ್ಲ ನಾಡ ಎಲ್ಲರ ಬಗ್ಗೆ ಇರ್ತಿರ್ಗಾವಣ ಒಂದು ಮರಣಿ. ಇದು ಮಾವನದು ಗಿಫ್ಟ್ ಸೈಕಲ್. ಈ ಮಾವದಲ್ಲ, ಇನ್ನೊಂದು ಮಾವದು. ಈ ಮಾವದು ದೊಡ್ಡ ಗಿಫ್ಟ್. ಈ ಥರ ಆರ್ಡ್ರ್ ಬಂದ್ರೆ ಅಡ್ಡ ಆಯ್ತು. ಆಯ್ಲ್ ಆರ್ಡ್ರ್
ಚೇತನ ಆರ್ಡ್ರ್ ಮಲ್ಪುಣ ಯಾಪಣೆ ಬಂತು ವರ ಅಡೆ ಮಲ್ಪುಣ ಇಡೆ ಮಲ್ಪುಣ ಕನ್ಫ್ಯೂಷನ್ ಇತ್ತೆ ಆಯ್ ಬೊಕ್ಕ ನನ್ನ ಬರ್ತಿರೋದಾಗ ಮಲ್ಪುಗಪ್ಪ ಅಂದು ಆರ್ಡ್ರ್ ಮಲ್ಪರು ಕೂಡ ಪಾತ್ರ ಇತ್ತಿರಿಗೆ 2 ಜನ ಅಲ್ಲ ಅದಾಗ ಒಂಬೆ ಸುಶಾಂತ್ ಬಂಡೆಗೆ ಯಾನ್ ನಮ್ಮ ಕಂತ ಆತುಂಡು ಇಜಿಂದ ಮೊಗಲು ನೀನು ಪಾತಿರುಜಿರಲ್ಪ ಕೂಡ ಸೈಕಲ್ ಅಂಚಿನ ತುದಿತ್ತೆ ಸೇಮ್ ಅಂಚೆನೆ ಬ್ಲ್ಯಾಕ್ ತುದಿತ್ತೆ